ಪ್ರೀತಿಯ ವಿದ್ಯಾರ್ಥಿಗಳಿಗೆ 9ನೇ ತರಗತಿಯ ಪ್ರಥಮ ಭಾಷಾ ಕನ್ನಡ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಹೊಸ ಹಾಡು ಎಂಬ ಪದ್ಯ ಭಾಗವನ್ನು ಗಮನಿಸಿದೆವು. ಇಂದಿನ ತರಗತಿಯಲ್ಲಿ ನಾವು ಗುಣಸಾಗರಿ ಪಂಡರೀಬಾಯಿ ಅಂದರೆ ಪಠ್ಯಪೂರಕ ಅಧ್ಯಯನ ಪುಟ ಸಂಖ್ಯೆ 144 ತೆರೆಯಿರಿ ಮಕ್ಕಳೇ. ನೀವು ಗಮನಿಸಬೇಕು. ನಾನು ಅದರ ಒಂದು ಲೇಖಕರ ಪರಿಚಯ ಮತ್ತು ಗುಣಸಾಗರಿ ಪಂಡರೀಬಾಯಿ ಎಂಬ ಪಾಠವನ್ನು ಓದ್ತೇನೆ ಈಗ. ಲೇಖಕರ ಪರಿಚಯ ನೋಡುವ. ಹೆಸರಾಂತ ಚಲನಚಿತ್ರ ನಟಿ ಡಾಕ್ಟರ್ ಜಯಮಾಲಾ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರಿನಲ್ಲಿ 28/2/1959ರಲ್ಲಿ ಜನಿಸಿದರು. ಇವರ ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರಿನಲ್ಲಿ ಇವರು ಜನಿಸಿದರು. ಪಣಂಬೂರು. ಹಾಗೆಯೇ ಇವರ ಜನ್ಮ ಕಾಲ 28/2/1959. ಜನ್ಮ ಕಾಲ 28/2/1959ರಲ್ಲಿ ಜನಿಸಿದರು. ಇದನ್ನು ನೀವು ವಾಕ್ಯ ಮಾಡಿ ನೋಟ್ಸ್ನಲ್ಲಿ ಬರೀಬೇಕು. ನೆಕ್ಸ್ಟ್ ಇವರ ಒಂದು ಪದವಿಯ ಬಗ್ಗೆ ಹೇಳಬೇಕಾದ್ರೆ, ಇವರು PhD ಪದವಿಯನ್ನು ಪಡೆದಿದ್ದಾರೆ. ಅಂದರೆ ಯಾವುದರಲ್ಲಿ ಅಂದರೆ ಕರ್ನಾಟಕ ರಾಜ್ಯ ನಿರಾಶ್ರಿತರ ಮಹಿಳೆಯರ ಪುನರ್ವಸತಿ. ಕರ್ನಾಟಕ ರಾಜ್ಯ ನಿರಾಶ್ರಿತ ಮಹಿಳೆ. ನಿರಾಶ್ರಿತರೆಂದರೆ ಆಶ್ರಯ ಇಲ್ಲದಂತಹ ಯಾರು ಮಹಿಳೆ, ಮನೆ ಇಲ್ಲದಂತಹ ಒಂದು ಅಥವಾ ಅನಾಥ ಒಂದು ಮಹಿಳೆಯರ ಬಗ್ಗೆ ಅವರಿಗೆ ಪುನರ್ವಸತಿ ಯಾವ ರೀತಿ ಕಲ್ಪಿಸುವುದು ಎಂಬುದಾಗಿ ಅವರು ಏನು ಮಾಡಿದ್ದಾರೆ, ಅದರಲ್ಲಿ PhD ಪದವಿ. ಹಾಗೆ ಆಡಳಿತ ವ್ಯವಸ್ಥೆಯ ಒಂದು ಅಧ್ಯಯನ, ಈ ವಿಷಯದಲ್ಲಿ ಅವರು ಉನ್ನತ ಶಿಕ್ಷಣ ಪದವಿಯನ್ನು ಅವರು ಪಡೆದಿದ್ದಾರೆ. ನಾಯಕಿಯಾಗಿ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ, ರಾಜ್ಯ ಚಲನಚಿತ್ರ ಪ್ರಶಸ್ತಿ ಆಯ್ಕೆಯ ಸಮಿತಿಯ ಅಧ್ಯಕ್ಷರಾಗಿ, ಕೇಂದ್ರ ಸರ್ಕಾರ ಚಲನಚಿತ್ರ ಆಯ್ಕೆ ಸಮಿತಿಯ ಸದಸ್ಯರಾಗಿದ್ದರು. ಇವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ, ಅದರ ಒಂದು ವಾಣಿಜ್ಯ ಮಂಡಳಿ ಅಂತ ಹೇಳಿರ್ತದೆ. ಪ್ರತಿಯೊಂದು ಚಲನಚಿತ್ರದಲ್ಲಿಯೂ ಬೇರೆ ಬೇರೆ ಅದರಲ್ಲಿ ಕೆಲಸ ಮಾಡುವಂತಹ ವಿಭಾಗಗಳಿರ್ತದೆ. ಅದೇ ರೀತಿ ಇವರು ವಾಣಿಜ್ಯ ಮಂಡಳಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಪ್ರಶಸ್ತಿ ಯಾರೆಲ್ಲ ಸಾಧನೆಯನ್ನು ಮಾಡಿದರೆ, ಅದರಲ್ಲಿ ರಾಜ್ಯ ಚಲನಚಿತ್ರದಲ್ಲಿ ಯಾರೆಲ್ಲ ಉತ್ತಮವಾಗಿ ನಟಿಸಿ ಅವರೊಂದು ಉತ್ತಮವಾಗಿ ನಟಿಸಿ ಪ್ರಶಸ್ತಿಯನ್ನು ಗಳಿಸಲಿಕ್ಕೆ ಅವರು ಅರ್ಹರು ಎನ್ನುವಂತಹ ಒಂದು ಸಮಿತಿಯಲ್ಲಿ ಅವರು ಅಧ್ಯಕ್ಷರಾಗಿದ್ದರು. ಅದೇ ರೀತಿ ಕೇಂದ್ರ ಸರ್ಕಾರ ಚಲನಚಿತ್ರ ಆಯ್ಕೆ ಸಮಿತಿಯ ಸದಸ್ಯರಾಗಿ ಸಹ ಇದ್ರು. ಕೇಂದ್ರ ಸರ್ಕಾರದ ಚಲನಚಿತ್ರ ಆಯ್ಕೆ, ಯಾವುದನ್ನು ಚಲನಚಿತ್ರವನ್ನು ಬಿಡುಗಡೆ ಮಾಡ್ಬೋದು, ಆ ರೀತಿಯಾಗಿ ಚಲನಚಿತ್ರ ಆಯ್ಕೆಯ ಸಮಿತಿಯ ಸದಸ್ಯರಾಗಿಯೂ ಸಹ ಅವರಿದ್ದರು. ಹೀಗೆ ವಿವಿಧ ವಲಯಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಹೀಗೆ ಬೇರೆ ಬೇರೆ ವಲಯಗಳಲ್ಲಿ ಅವರೇನಾಗಿದ್ದಾರೆ, ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಇವರು ಜಯಮಾಲಾ ಅವರು ಮಾಡಿದ್ದಾರೆ. ಅವರೇ ನಿರ್ಮಿಸಿ ನಟಿಸಿದ ತಾಯಿ ಸಾಹೇಬ ಚಿತ್ರಕ್ಕೆ ಸ್ವರ್ಣ ಕಮಲ ಪ್ರಶಸ್ತಿ. ಹಾಗೆ ಅವರೇ ನಿರ್ಮಿಸಿದ್ದಾರೆ, ನಿರ್ಮಾಣ ಮಾಡಿದಂತಹ ಒಂದು, ಹಾಗೆ ಅವರೇ ಅದರಲ್ಲಿ ನಟಿಸಿದ್ದಾರೆ. ಯಾವುದು ಚಿತ್ರ ಅಂದರೆ ತಾಯಿ ಸಾಹೇಬ ಎಂಬ ಚಿತ್ರ. ಅದಕ್ಕೇನು ಪ್ರಶಸ್ತಿ ಬಂದಿದೆ, ಸ್ವರ್ಣ ಕಮಲ ಪ್ರಶಸ್ತಿ ಎಂಬಂತಹ ಪ್ರಶಸ್ತಿಯೂ ಸಹ ಬಂದಿದೆ. ಹಾಗೆಯೇ ವಿಶೇಷ ರಾಷ್ಟ್ರ ಪ್ರಶಸ್ತಿ, ಅತ್ಯುತ್ತಮ ನಟಿ ಮುಂತಾದವು, ಮತ್ತು ಅತ್ಯುತ್ತಮ ಚಿತ್ರ ಫಿಲಂ ಫೇರ್ ಪ್ರಶಸ್ತಿಯು ಸಹ. ಅವರ ಪ್ರಶಸ್ತಿಯ ಬಗ್ಗೆ ಹೇಳುವುದಾದರೆ ಸ್ವರ್ಣ ಕಮಲ ಪ್ರಶಸ್ತಿ
ಪ್ರಶಸ್ತಿಯಲ್ಲಿ ಸ್ವರ್ಣಕಮಲ ಪ್ರಶಸ್ತಿ, ಸ್ವರ್ಣಕಮಲ ಪ್ರಶಸ್ತಿ, ಹಾಗೆಯೇ ವಿಶೇಷ ರಾಷ್ಟ್ರ ಪ್ರಶಸ್ತಿ, ವಿಶೇಷ ರಾಷ್ಟ್ರ ಪ್ರಶಸ್ತಿ, ವಿಶೇಷ ರಾಷ್ಟ್ರ ಪ್ರಶಸ್ತಿ, ವಿಶೇಷ ರಾಷ್ಟ್ರ ಪ್ರಶಸ್ತಿ, ಅತ್ಯುತ್ತಮ ನಟಿ, ಅತ್ಯುತ್ತಮ ನಟಿ, ಹಾಗೆಯೇ ಅತ್ಯುತ್ತಮ ಚಿತ್ರ ಫಿಲ್ಮ್ ಫೇರ್ ಪ್ರಶಸ್ತಿ, ಅತ್ಯುತ್ತಮ ಚಿತ್ರ ಫಿಲ್ಮ್ ಫೇರ್ ಎಂಬ ಪ್ರಶಸ್ತಿಯು ಸಹ ಇವರಿಗೆ ಸಿಕ್ಕಿದೆ. ಹೀಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ. ಇದಲ್ಲದೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಸೌಹಾರ್ದ ಪ್ರಶಸ್ತಿ, ರಾಜೀವ್ ಗಾಂಧಿ ರಾಷ್ಟ್ರೀಯ ಸೌಹಾರ್ದ ಪ್ರಶಸ್ತಿ, ರಾಜೀವ್ ಗಾಂಧಿ ರಾಷ್ಟ್ರೀಯ ಸೌಹಾರ್ದ ಪ್ರಶಸ್ತಿ. ಹಾಗೆಯೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯು ಸಹ ಲಭಿಸಿದೆ ಅವರಿಗೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ. ಶಾಂತಾರಾಮ್ ಬಂಗಾರದ ಪದಕ, ವಿ ಶಾಂತಾರಾಮ್ ಅವರ ಬಂಗಾರದ ಪದಕ, ಹಾಗೆಯೇ ಗ್ಲೋಬಲ್ ಮ್ಯಾನ್ ಪ್ರಶಸ್ತಿ, ಗ್ಲೋಬಲ್ ಮ್ಯಾನ್ ಪ್ರಶಸ್ತಿ. ಹೀಗೆ ಹಲವು ಪ್ರಶಸ್ತಿ ಅವರಿಗೆ ಲಭಿಸಿದೆ. ಈ ಪ್ರಸ್ತುತ ಪಾಠ ಅಂದರೆ ಈ ಯಾವುದು ಪಂಢರೀಬಾಯಿ, ಗುಣಸಾಗರಿ ಪಂಢರೀಬಾಯಿ ಎಂಬ ಪಾಠವನ್ನು ಅವರ ಒಂದು ಪಂಢರೀಬಾಯಿ ಎಂಬ ಕೃತಿಯ ಸಂಕ್ಷಿಪ್ತ ಅವರ ಇನ್ನೊಂದು ದೊಡ್ಡ ಕೃತಿಯಿಂದ ಸ್ವಲ್ಪ ಸಣ್ಣ ಇದನ್ನು ಭಾಗವನ್ನು ಆರಿಸಿಕೊಳ್ಳಲಾಗಿದೆ. ಈಗ ಪಾಠವನ್ನು ಗಮನಿಸಿ. ಗುಣಸಾಗರಿ ಪಂಢರೀಬಾಯಿ ಇವರ ಡಾಕ್ಟರ್ ಜಯಮಾಲಾ ಅವರು ಬರೆದಂಥದ್ದು. ಡಾಕ್ಟರ್ ಜಯಮಾಲಾ ಅವರು ಎಲ್ಲಿ ಜನಿಸಿದ್ದು? ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರಿನಲ್ಲಿ 28/2/1959 ಜನಿಸಿದ್ದಾರೆ. ಹಾಗೆ ಇವರಿಗೆ ಅನೇಕ ಪ್ರಶಸ್ತಿಯೂ ಸಹ ಲಭಿಸಿದೆ. ಈಗ ನೋಡುವ, ಪಾಠದ ಕಡೆ ಗಮನ ಹರಿಸುವ. ಭಾರತೀಯ ಚಿತ್ರರಂಗವು ಎಂದೂ ಮರೆಯದ ನಟಿಯರಲ್ಲಿ ಪಂಢರೀಬಾಯಿ ಒಬ್ಬರು. ಈಕೆ ನಟಿ ಮಾತ್ರವಲ್ಲ, ಮಹಾನ್ ವ್ಯಕ್ತಿತ್ವವುಳ್ಳವರಾಗಿದ್ದರು. ಅವರ ಬದುಕು ಮೇಣದ ಬತ್ತಿಯ ರೂಪವನ್ನು ಹೋಲುತ್ತದೆ. ತಾನು ಉರಿದು ತನ್ನ ಸುತ್ತಲ ಲೋಕವನ್ನು ಬೆಳಕು ಮಾಡುವಂತೆ ಪಂಢರೀಬಾಯಿ ಅವರು ಬದುಕಿನ ಉದ್ದಕ್ಕೂ ದೊಡ್ಡ ಗುಣವನ್ನು ಮೆರೆದವರು. ಚಿತ್ರರಂಗದ ಉತ್ತುಂಗದಲ್ಲಿ ಇದ್ದಾಗಲೂ ಪಂಢರೀಬಾಯಿ ಸಾಮಾನ್ಯಳಂತೆ ಬದುಕಿದ್ದವರು. ಸಿರಿ ಬಂದ ಕಾಲದಲ್ಲಿ ತಾನು ನಡೆದು ಬಂದ ಕಷ್ಟದ ದಾರಿಯನ್ನು ಮರೆಯದವರು. ದೇವರಲ್ಲಿ ಗಾಢವಾದ ನಂಬಿಕೆ ಹೊಂದಿದ್ದ ಪಂಢರೀಬಾಯಿ ದುಡಿಮೆಯಲ್ಲಿ ದೇವರನ್ನು ಕಂಡವರು. ಸಿನಿಮಾ ಎಂಬ ಕನಸಿನ ಲೋಕದಲ್ಲಿ ನಟಿಸುತ್ತಿದ್ದರು. ಮಾನವೀಯತೆಯನ್ನು ನಂಬಿದ್ದರೇ ಹೊರತು ಅದನ್ನು ಮಾತ್ರ ಅವರು ನಟಿಸಿದವರಲ್ಲ.
ಆದ್ದರಿಂದಲೇ ಪಂಡರೀಬಾಯಿ ಎಂದರೆ ಥಟ್ಟನೆ ನೆನಪಾಗುವುದು ಅಂತಃಕರಣ ತುಂಬಿದ ತಾಯಿಯ ಮುಖ. ಪಂಡರೀಬಾಯಿ 1928 ಸೆಪ್ಟೆಂಬರ್ 18ರಂದು ಭಟ್ಕಳದಲ್ಲಿ ಜನಿಸಿದರು. ತಂದೆ ರಂಗರಾವ್ ಮತ್ತು ತಾಯಿ ಕಾವೇರಿ ಬಾಯಿ. ಈ ದಂಪತಿಗಳಿಗೆ 18 ಜನ ಮಕ್ಕಳು. ಅವರಲ್ಲಿ ಪಂಡರೀಬಾಯಿ ಆರನೆಯವರು. ಪಂಡರೀಬಾಯಿಯವರ ಮೂಲ ಹೆಸರು ಗೀತಾ. ಪಂಡರಾಪುರದ ಪಂಡರಿನಾಥನಲ್ಲಿ ಅತೀವ ಶ್ರದ್ಧೆ ಮತ್ತು ಭಕ್ತಿಗಳನ್ನು ಹೊಂದಿದ್ದ ರಂಗರಾವ್ ಗೀತಾ ಎನ್ನುವ ಮಗಳ ಹೆಸರನ್ನು ಪಂಡರೀಬಾಯಿ ಎಂದು ಬದಲಿಸಿದರು. ಪಂಡರೀಬಾಯಿಯವರ ಬಾಲ್ಯದಲ್ಲಿ ಕಿತ್ತು ತಿನ್ನುವ ಬಡತನವಿತ್ತು. ತೊಡಲು ಕೇವಲ 2 ಬಟ್ಟೆ ಇದ್ದವಂತೆ. ತಂದೆ ಹರಿದಾಸರಾಗಿ ಮತ್ತು ತಾಯಿ ಶಾಲಾ ಶಿಕ್ಷಕಿಯಾಗಿ ದುಡಿದು ಈ ದೊಡ್ಡ ಕುಟುಂಬವನ್ನು ಸಾಕಬೇಕಿತ್ತು. ಆದರೆ ಶ್ರದ್ಧಾ ಭಕ್ತಿಗಳನ್ನು ಮಾತ್ರ ಈ ಕುಟುಂಬ ಅತ್ಯಂತ ಶಿಸ್ತಿನಿಂದ ಪರಿಪಾಲಿಸುತ್ತಿತ್ತು. ಚಿಕ್ಕಂದಿನಿಂದಲೇ ಪಂಡರೀಬಾಯಿ ಅವರಿಗೆ ಸಂಗೀತದ ಅಭ್ಯಾಸವಾಗಿತ್ತು. ಹರಿಕತೆ ಮಾಡುವುದನ್ನು ಹಾಗೂ ಕೀರ್ತನೆ ಹಾಡುವುದನ್ನು ಇವರು ಕಲಿತಿದ್ದರು. ಮನೆಯಲ್ಲಿ ಇದ್ದ ಸೃಜನಶೀಲ ವಾತಾವರಣ ಪಂಡರೀಬಾಯಿಯವರ ಕಲಾವಿದೆ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಮಹಾರಾಜರ ಆಳ್ವಿಕೆಯ ಕಾಲದಲ್ಲಿ ಮೈಸೂರು ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಕೇಂದ್ರವಾಗಿತ್ತು. ತುತ್ತಿನ ಚೀಲ ತುಂಬಿಸುವ ಸಲುವಾಗಿ ರಂಗರಾವ್ ಕುಟುಂಬ 1940ರ ಸುಮಾರಿಗೆ ಮೈಸೂರಿಗೆ ಸ್ಥಳಾಂತರಗೊಂಡಿತು. ಆ ದಿನಗಳಲ್ಲಿ ಪಂಡರೀಬಾಯಿ ಬಾಲ್ಯ ಕಳೆದು ಯೌವನಕ್ಕೆ ಕಾಲಿಡುತ್ತಿದ್ದರು. ಪಂಡರೀಬಾಯಿಯವರ ಅಣ್ಣ ವಿಮಲಾನಂದ ಆದರ್ಶ ನಾಟಕ ಸಂಘ ಎಂಬ ನಾಟಕ ಕಂಪನಿ ಸ್ಥಾಪಿಸಿ ನಾಟಕಗಳನ್ನು ಪ್ರದರ್ಶನ ಮಾಡುವ ಮೂಲಕ ಕುಟುಂಬ ಪೋಷಣೆಯ ಹೊಣೆಯನ್ನು ನಿರ್ವಹಿಸುತ್ತಿದ್ದರು. ಈ ದಿನಗಳಲ್ಲೇ ಪಂಡರೀಬಾಯಿ ಮಹಾರಾಜರ ಸಮ್ಮುಖದಲ್ಲಿ ಕೀರ್ತನೆಯನ್ನು ಹಾಡಿ ಸೈ ಎನಿಸಿಕೊಂಡಿದ್ದರು. ಇಂತಹ ದಿನಗಳಲ್ಲಿ ಪಂಡರೀಬಾಯಿ ಅವರಿಗೆ ಆಕಸ್ಮಿಕವಾಗಿ ಮುದುಕನ ಮದುವೆ ನಾಟಕದಲ್ಲಿ ಬಣ್ಣ ಹಚ್ಚುವ ಸನ್ನಿವೇಶ ಎದುರಾಯಿತು. ಆದರ್ಶ ನಾಟಕ ಸಂಘ ಪ್ರದರ್ಶಿಸುತ್ತಿದ್ದ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಇನ್ನೇನು ನಾಟಕ ಆರಂಭಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂಬ ವಾರ್ತೆ ಕಳಿಸಿದಳು. ನಾಟಕದ ಟಿಕೆಟ್ಗಳು ಪೂರ್ತಿ ಮಾರಾಟವಾಗಿದ್ದವು. ನಾಟಕ ನಿಂತರೆ ಬಹುದೊಡ್ಡ ಕಷ್ಟಕ್ಕೆ ಕುಟುಂಬ ಸಿಕ್ಕಿಕೊಳ್ಳುತ್ತಿತ್ತು. ಆ ಪಾತ್ರವನ್ನು ತಂಗಿ ಪಂಡರೀಬಾಯಿ ಕೈಲಿ ಏಕೆ ಮಾಡಿಸಬಾರದು ಎಂಬ ಆಲೋಚನೆ ಅಣ್ಣ ವಿಮಲಾನಂದನಿಗೆ ಬಂತು. ಇದು ದೈವ ಇಚ್ಛೆ ಎಂಬುದು ಪಂಡರೀಬಾಯಿಯವರ ನಂಬಿಕೆ. ಇಲ್ಲದೆ ಹೋಗಿದ್ದರೆ ಕಟು ಸಂಪ್ರದಾಯವಾದಿಯಾಗಿದ್ದ ರಂಗರಾವ್ ಅಂದು ಮಗಳಿಗೆ ಬಣ್ಣ ಹಚ್ಚಿಕೊಳ್ಳಲು ಒಪ್ಪಿಗೆ ಕೊಡುತ್ತಿದ್ದರೆ? ಆ ನಾಟಕ ಪ್ರದರ್ಶನ ನೋಡಲು ಪಿಟೀಲು ಚೌಡಯ್ಯನವರು ಹಾಗೂ ಸಿನಿಮಾ ಪ್ರವರ್ತಕರಾಗಿದ್ದ ಕೆ ಹಿರಣ್ಣಯ್ಯ ಅವರು ಬಂದಿದ್ದರು. ಅವರಿಬ್ಬರು ಅದೇ ಕಾಲಕ್ಕೆ ವಾಣಿ ಎಂಬ ಚಲನಚಿತ್ರವನ್ನು ಸಿದ್ಧಗೊಳಿಸುತ್ತಿದ್ದರು. ಅಂದು ರಂಗದ ಮೇಲೆ ಪಂಡರೀಬಾಯಿಯವರು ಅಭಿನಯವನ್ನು ಕಂಡು ಮೆಚ್ಚಿ ತಮ್ಮ ಚಿತ್ರದಲ್ಲಿ ಸಣ್ಣ ಪಾತ್ರವೊಂದನ್ನು ನೀಡಿದರು. ಹೀಗೆ ಮಹಾನಟಿಯೊಬ್ಬಳ ಸಿನಿಮಾಯಾನ ಶುರುವಾಯಿತು. ವಾಣಿ ಚಿತ್ರದಲ್ಲಿ ಪಂಡರೀಬಾಯಿ ಅವರ ನಟನಾ ಪ್ರತಿಭೆ ಲೋಕದೆದುರು ಅನಾವರಣಗೊಂಡಿತು. ಆಮೇಲೆಯೂ ಅವರಿಗೆ ಅವಕಾಶಗಳು ಹುಡುಕಿಕೊಂಡು ಬರಲಿಲ್ಲ. ಅಂತಹ ಸಮಯದಲ್ಲಿ ರಂಗಭೂಮಿ ಆಕೆಯ ಕೈಬಿಡಲಿಲ್ಲ. ಆ ದಿನಗಳಲ್ಲಿ ಕರ್ನಾಟಕ ಮಾತ್ರವಲ್ಲದೆ ದೂರದ ಮುಂಬಯಿಯವರೆಗೆ ಪ್ರವಾಸ ಮಾಡಿ ನಾಟಕಗಳಲ್ಲಿ ಅಭಿನಯಿಸಿ ಕುಟುಂಬಕ್ಕೆ ಆಸರೆಯಾಗಿ ನಿಂತರು. ಇದೇ ಸಮಯದಲ್ಲಿ ವಿಮಲಾನಂದರ ಗೆಳೆಯರಾಗಿದ್ದ ಸುದರ್ಶನ್ AVM ಸ್ಟುಡಿಯೋ ಮಾಲೀಕರಾಗಿದ್ದ ಚೆಟ್ಟಿಯಾರ್ ಅವರಿಗೆ ಪಂಡರೀಬಾಯಿ ಫೋಟೋ ಕೊಟ್ಟಿದ್ದರು. ತಿಂಗಳಿಗೆ 300 ರೂಪಾಯಿಯ ಮಾಸಿಕ ಸಂಬಳ. 3 ವರ್ಷಗಳಿಗೆ AVM ಜೊತೆ ಒಪ್ಪಂದ ಮಾಡಿಕೊಂಡು ಪಂಡರೀಬಾಯಿ ಮದರಾಸಿಗೆ ಬಂದು ನೆಲೆಸಿದರು. ಕಷ್ಟಪಟ್ಟು ತಮಿಳು ಭಾಷೆಯನ್ನು ಕಲಿತರು. ಗುಣಸಾಗರಿ ಸಿನಿಮಾದಲ್ಲಿ ಹೊನ್ನಪ್ಪ ಭಾಗವತರ್ ಅವರಿಗೆ ನಾಯಕಿಯಾಗಿ ನಟಿಸಿದರು. ಅಲ್ಲಿಂದ ಪಂಡರೀಬಾಯಿಯವರ ಯಶೋಗಾಥೆ ಶುರುವಾಯಿತು. ಈ ನಡುವೆ ಮದುವೆಯ ಪ್ರಸ್ತಾಪ ಆದರೂ ಕುಟುಂಬಕ್ಕೆ ನೆರವಾಗುವ ದೃಷ್ಟಿಯಿಂದ ತಾವೇ ಅದನ್ನು ನಿರಾಕರಿಸಿದರು.
ಚಲನಚಿತ್ರ ಎಂದರೆ ಮೂಗು ಮುರಿಯುತ್ತಿದ್ದ ಕಾಲದಲ್ಲಿ ಚಿತ್ರರಂಗಕ್ಕೆ ಬಂದ ಪಂಡರೀಬಾಯಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಎಲ್ಲ ಬಗೆಯ ಸ್ತ್ರೀ ಪಾತ್ರಗಳಲ್ಲಿ ನಟಿಸಿದರು. ಸುಮಾರು 400ಕ್ಕೂ ಮಿಕ್ಕು ಚಿತ್ರಗಳಲ್ಲಿ ನಟಿಸಿದ ಪಂಡರೀಬಾಯಿ ಕನ್ನಡ ಮಾತ್ರವಲ್ಲದೆ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲಿ ಹಾಗೂ ಹಿಂದಿಯ ಚಿತ್ರಗಳಲ್ಲೂ ನಟಿಸಿ ರಾಷ್ಟ್ರೀಯ ನಟಿ ಎನಿಸಿಕೊಂಡರು. ಪಂಡರೀಬಾಯಿ ಅಭಿನಯದಲ್ಲಿ ಭಾರತೀಯ ಹೆಣ್ತನದ ಲಕ್ಷಣಗಳು ಅನಾವರಣಗೊಂಡಿವೆ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಭಕ್ತಿ ಪರವಶವಾಗುವ ಪಾತ್ರಗಳನ್ನು ಲೀಲಾಜಾಲವಾಗಿ ಅಭಿನಯಿಸುತ್ತಿದ್ದ ಪಂಡರೀಬಾಯಿ ಅವರು ಇನ್ನು ಜನಮಾನಸದಲ್ಲಿ ಚಂದ್ರಮತಿ, ಸತಿ ಸಕ್ಕುಬಾಯಿ ಹಾಗೆ ಉಳಿದುಕೊಂಡಿದ್ದಾರೆ. ಪಂಡರೀಬಾಯಿ ಅವರ ಪರಕಾಯ ಪ್ರವೇಶದ ನಟನೆಗೆ, ತನ್ಮಯತೆಗೆ ಅವರೇ ಸಾಟಿ. ಯಶಸ್ಸಿನ ಶಿಖರದಲ್ಲಿ ಇದ್ದಾಗಲೇ ಸಂತ ಸತಿ ಸಕ್ಕುಬಾಯಿ, ರಾಯರ ಸೊಸೆ, ಅನ್ನಪೂರ್ಣ, ಕೆರಳಿದ ಸಿಂಹ ಮುಂತಾದ ಚಿತ್ರಗಳನ್ನು ನಿರ್ಮಾಣ ಮಾಡಿ ತನ್ನ ಸುತ್ತಲಿನವರೆಗೆ ನೆರವಾಗುವ ಮೂಲಕ ಚಿತ್ರರಂಗದ ಋಣ ತೀರಿಸಿದ್ದಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವ ಈ ಮಾದರಿ ಎಲ್ಲರಿಗೂ ಆದರ್ಶಪ್ರಾಯವಾದುದು. ಸಿನಿಮಾದಲ್ಲಿ ಎತ್ತರಕ್ಕೆ ಏರಿದಾಗಲೂ ಪಂಡರೀಬಾಯಿ ನಾಟಕ ರಂಗವನ್ನು ಮರೆಯಲಿಲ್ಲ. ಶ್ರೀಕೃಷ್ಣ ಚೈತನ್ಯ ನಾಟಕ ಸಭಾ ಎಂಬ ತಂಡ ಕಟ್ಟಿ ನಾಡಿನಾದ್ಯಂತ ನಾಟಕಗಳನ್ನು ಪ್ರದರ್ಶಿಸಿ ಸಹ ಕಲಾವಿದರಿಗೆ ನೆರವು ನೀಡಿದ ಉದಾರಿ. ಅವರು ತನ್ನ ಜೀವಿತ ಕಾಲದಲ್ಲಿ ಎಂದೂ ಯಾವುದೇ ವಿವಾದಕ್ಕೆ ಸಿಲುಕಲಿಲ್ಲ. ತನ್ನನ್ನು ಅವಲಂಬಿಸಿದವರೆಲ್ಲರೂ ನೆಲೆ ನಿಂತ ಮೇಲೆ ಜನ ಅಚ್ಚರಿ ಪಡುವಂತೆ ತಡವಾಗಿ 1971ರಲ್ಲಿ ಮಂಡ್ಯದ ರಾಮರಾಯರನ್ನು ವಿವಾಹವಾದರು. ಕನ್ನಡ ಚಿತ್ರರಂಗದ ಮೇರು ನಟರಾದ ಡಾಕ್ಟರ್ ರಾಜಕುಮಾರ್ ಹಾಗೂ ತಮಿಳಿನ ಅದ್ಭುತ ಪ್ರತಿಭೆ ಶಿವಾಜಿ ಗಣೇಶನ್ ನಟಿಸಿದ ಮೊದಲ ಚಿತ್ರಗಳ ನಾಯಕಿ ಪಂಡರೀಬಾಯಿ ಎನ್ನುವುದು ಬಹುದೊಡ್ಡ ಗೌರವ. ಇವರಿಗೆ ಸಂದ ಪ್ರಶಸ್ತಿಗಳು ಪಂಡರೀಬಾಯಿಯವರ ಸಾಧನೆಯನ್ನು ಸಾರಿ ಹೇಳುತ್ತವೆ. 1965ರಲ್ಲಿ ಸತ್ಯ ಹರಿಶ್ಚಂದ್ರ ಚಿತ್ರದ ಚಂದ್ರಮತಿ ಪಾತ್ರದ ನಟನೆಗಾಗಿ ರಾಷ್ಟ್ರೀಯ ಶ್ರೇಷ್ಠ ನಟಿ ಪ್ರಶಸ್ತಿಯನ್ನು ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಂದ ಪಡೆದರು. ಅದೇ ವರ್ಷ ತಮಿಳುನಾಡು ಸರ್ಕಾರ ಪಂಡರೀಬಾಯಿ ಅವರಿಗೆ ಕಲೈಮಾಮಣಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತು. ಕರ್ನಾಟಕ ಸರ್ಕಾರ 1994ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು, 1995ರ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರಿಗೆ 2000ರಲ್ಲಿ ಜೀವಮಾನ ಸಾಧನೆಗಾಗಿ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಬಂದಿದ್ದು ಬರಲಿ, ಭಗವಂತನ ದಯೆ ಇರಲಿ ಎಂಬ ತತ್ವದಲ್ಲಿ ನಂಬಿಕೆ ಇರಿಸಿದ್ದ ಪಂಡರೀಬಾಯಿ ಅವರು 1994ರಲ್ಲಿ ರಸ್ತೆ ಅಪಘಾತದಲ್ಲಿ ಒಂದು ಕೈ ಕಳೆದುಕೊಂಡರು. ಈ ಘಟನೆಯಿಂದ ಎದೆಗುಂದದೆ ತಮ್ಮ ನಟನೆಯ ಕಾಯಕವನ್ನು ಮುಂದುವರಿಸಿದ್ದು ಅವರ ಜೀವನ ಪ್ರೀತಿಗೆ ಸಾಕ್ಷಿಯಾಗಿದೆ. ಪ್ರತಿಭೆ, ಅಂತಃಕರಣ ಮತ್ತು ಹೃದಯ ಶ್ರೀಮಂತಿಕೆ ಒಬ್ಬರಲ್ಲಿಯೇ ನೆಲೆಗೊಳ್ಳುವುದು ಅಪರೂಪ. ಅಂತಹ ಅಪರೂಪದ ಕಲಾವಿದೆ ಪಂಡರೀಬಾಯಿ ಅವರು 29/1/2002ರಲ್ಲಿ ನಿಧನರಾದರು. ಕಲಾ ರಸಿಕರ ಮನಸ್ಸಿನಲ್ಲಿ ಎಂದೆಂದಿಗೂ ಅಮರರಾದರು. ಈ ಗುಣಸಾಗರಿ ಪಂಡರೀಬಾಯಿ, ಗುಣಸಾಗರಿ ಎಂಬುದು ಅವರಿಗೆ ಒಂದು ಸೂಕ್ತವಾದ ಹೆಸರು. ಯಾಕಂದರೆ ಅವರ ಒಂದು ಸಾಗರದಷ್ಟು ಆಳವಾದ ಇರ್ಬೋದು, ವಿಶಾಲವಾದ ಒಂದು ಒಳ್ಳೆಯ ಗುಣವನ್ನು, ಅಗಾಧವಾದ ಒಂದು ಒಳ್ಳೆಯ ಗುಣವನ್ನು ಹೊಂದಿದ್ರು. ಅದಕ್ಕೋಸ್ಕರ ಅವರಿಗೆ ಆ ಹೆಸರು ಗುಣಸಾಗರಿ ಎಂಬುದು ಸೂಕ್ತವಾಗುತ್ತದೆ. ಈ ಪಂಡರೀಬಾಯಿ ಚಿತ್ರರಂಗ ಅಂದರೆ ಚಿತ್ರರಂಗದಲ್ಲಿ ನಾವು ದಾದಾ ಸಾಹೇಬ್ ಫಾಲ್ಕೆ ಅವರು ಏನು ಮಾಡಿದ್ದಾರೆ, ಕಪ್ಪು ಬಿಳುಪಿನ ಚಿತ್ರವನ್ನು ಮೊದಲು ಅವರು ನಿರ್ದೇಶಿಸಿದ್ದು ದಾದಾ ಸಾಹೇಬ್ ಫಾಲ್ಕೆ ಅವರು. ಆ ನಂತರ ಏನಾಯಿತು, ಅದು ಬಣ್ಣದ ಒಂದು ಚಲನಚಿತ್ರ, ವರ್ಷಕ್ಕೆ ಬೇರೆ ಬೇರೆ ಅದರಲ್ಲಿ ಪ್ರಯೋಗಗಳನ್ನು ಮಾಡಿ ಜನರ ಮನಸ್ಸಿಗೆ ಒಂದು ಮುದವನ್ನು ನೀಡುವಂತಹ ಚಲನಚಿತ್ರಗಳನ್ನು ಇಂದಿಗೂ ಸಹ ಎಲ್ಲರ ಮನಸ್ಸಿಗೂ ಮನರಂಜನೆಯನ್ನು ನೀಡುವಂತಹ ಒಂದು ಚಲನಚಿತ್ರವನ್ನು ಈಗಲೂ ತಯಾರಿಸುತ್ತಾರೆ. ಬೇರೆ ಬೇರೆ
ಅದರಲ್ಲಿ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಅಂತಹ ಒಂದು ಯಾವುದೇ ಚಲನಚಿತ್ರವಾಗಲಿ ಅಥವಾ ಮನೋರಂಜನೆಗೆ ಕೇವಲ ಜನರು ಏನು ಮಾಡ್ತಿದ್ರು, ಹಾಡು, ಜಾನಪದ ಹಾಡುಗಳಿರ್ಬೋದು ಅಥವಾ ಜಾನಪದ ಆಟಗಳಿರ್ಬೋದು, ಜಾನಪದ ಬೇರೆ ಬೇರೆ ಕಲೆಯನ್ನು ಮಾಡಿ ಏನು ಮಾಡ್ತಿದ್ರು, ಅವರು ತಮ್ಮನ್ನು ತಾವು ಮನೋರಂಜನೆ ಉಳಿಸ್ತಾ ಇದ್ರು. ಹಾಗೆ ಯಕ್ಷಗಾನ, ನಾಟಕಗಳ ಮೂಲಕ ಅವರು ಮನೋರಂಜನೆಯನ್ನಾಗಿ ಮಾಡ್ತಾ ಇದ್ರು. ಅದೇ ಈಗಿನ ಕಾಲದಲ್ಲಿ ನಾವು ಮನೋರಂಜನೆಗೋಸ್ಕರ ಏನು ಮಾಡ್ತೇವೆ, ಚಲನಚಿತ್ರ ಮಂದಿರಗಳಿಗೆ ಹೋಗಿ ಚಲನಚಿತ್ರವನ್ನು ವೀಕ್ಷಿಸ್ತೇವೆ, ಹಾಗೆ ಮನೋರಂಜನೆಯನ್ನು ಪಡಿತೇವೆ. ಈ ರೀತಿಯಾಗಿ ಒಂದು ಚಲನಚಿತ್ರ ಮಾಡುವುದಂದ್ರೆ ಈ ಹಿಂದಿನ ಕಾಲದ ನಟಿಯರು ಅಷ್ಟೇ ನವರಸ ಭಾವವನ್ನು ತುಂಬಿ ಅವರು ಏನು ಮಾಡ್ತಾಯಿದ್ರು, ನಟನೆಯನ್ನು ಮಾಡ್ತಾ ಇದ್ರು, ಜನರ ಮನಸ್ಸನ್ನು ಸೆಳಿತಾ ಇದ್ರು. ಅದೇ ರೀತಿ ಅವರು ಒಳ್ಳೆಯ ಗುಣವನ್ನು ಹೊಂದಿದ್ರು. ಅದರಲ್ಲಿ ಈ ಪಂಡರೀಬಾಯಿ ಸಹ ಒಬ್ಬರಾಗಿದ್ರು. ಭಾರತೀಯ ಚಿತ್ರರಂಗವು ಎಂದೂ ಮರೆಯದ ನಟಿಯರಲ್ಲಿ ಪಂಡರೀಬಾಯಿ ಒಬ್ಬರು. ಈಕೆ ನಟಿ ಮಾತ್ರವಲ್ಲ, ಮಹಾನ್ ವ್ಯಕ್ತಿತ್ವವುಳ್ಳವರಾಗಿದ್ದರು. ಅವರ ಬದುಕು ಮೇಣದ ಬತ್ತಿಯ ರೂಪವನ್ನು ಹೋಲುತ್ತದೆ. ತಾನು ಉರಿದು ತನ್ನ ಸುತ್ತಲ ಲೋಕವನ್ನು ಬೆಳಕು ಮಾಡುವಂತೆ ಪಂಡರೀಬಾಯಿ ಅವರು ಬದುಕಿನ ಉದ್ದಕ್ಕೂ ದೊಡ್ಡ ಗುಣವನ್ನು ಮೆರೆದವರು. ಅವರು ಯಾವ ರೀತಿ ಒಂದು ಚಲನಚಿತ್ರದಲ್ಲಿ ಒಳ್ಳೆಯ ನಟನೆಯನ್ನು ಮಾಡ್ತಾ ಇದ್ರು, ಅದೇ ರೀತಿ ಅವರು ತಮ್ಮ ಬದುಕಿನಲ್ಲಿಯೂ ನಿಜ ಜೀವನದಲ್ಲಿಯೂ ಸಹ ಅವರು ಒಂದು ಒಳ್ಳೆಯ ಮಾತೃ ಹೃದಯ ಆಗಿದ್ದರು, ಒಂದು ಒಳ್ಳೆಯ ಹೃದಯ ಉಳ್ಳವರಾಗಿದ್ದರು. ಹಾಗೆಯೇ ಶ್ರದ್ಧೆ ಇಟ್ಟು ಕೆಲಸವನ್ನು ಪ್ರಯತ್ನಪೂರ್ವಕವಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಆದ್ದರಿಂದಾಗಿ ಆ ಪಂಡರೀಬಾಯಿ ಏನು ಮೇಣದ ಬತ್ತಿಗೆ ಅವರನ್ನು ಹೋಲಿಸಿದ್ದಾರೆ. ಅಂದರೆ ಮೇಣದ ಬತ್ತಿ ತನ್ನನ್ನು ತಾನು ಉರಿದು ಯಾವ ರೀತಿ ಇನ್ನೊಬ್ಬರಿಗೆ ಬೆಳಕನ್ನು ಕೊಡುತ್ತದೋ ಅದೇ ರೀತಿ ಇವರು ಎಷ್ಟೇ ಕಷ್ಟಪಟ್ಟಿದ್ರೂ ಸಹ, ಅವರ ಜೀವನದಲ್ಲಿ ಕಷ್ಟ ಬಂದಿದ್ರೂ ಸಹ ಅವರೇನು ಮಾಡಿದ್ರು, ತನ್ನ ಸುತ್ತಮುತ್ತಲೂ ಇರುವಂತಹ ಜನರು ಸುಖ ಪಡಬೇಕು, ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ರು. ಈ ರೀತಿಯಾಗಿ ತಾನು ಉರಿದು ತನ್ನ ಸುತ್ತಲ ಲೋಕವನ್ನು ಬೆಳಕು ಮಾಡುವಂತೆ ಪಂಡರೀಬಾಯಿ ಅವರು ಬದುಕಿನ ಉದ್ದಕ್ಕೂ ದೊಡ್ಡ ಗುಣ, ಅಂದರೆ ಅಷ್ಟು ಒಳ್ಳೆಯ ಗುಣವನ್ನು ಅವರು ಹೊಂದಿದ್ರು. ತನಗೆ ಕಷ್ಟ ಬಂದರೂ ಪರವಾಗಿಲ್ಲ, ಇನ್ನೊಬ್ಬರು ಸುಖವಾಗಿರಬೇಕು ಎನ್ನುವಂತಹ ಗುಣವನ್ನು ಅವರು ಹೊಂದಿದ್ರು. ಚಿತ್ರರಂಗದ ಉತ್ತುಂಗದಲ್ಲಿ ಇದ್ದಾಗಲೂ ಪಂಡರೀಬಾಯಿ ಅವರು ಸಾಮಾನ್ಯಳಂತೆ ಬದುಕಿದ್ದವರು. ಉತ್ತುಂಗ ಶಿಖರ ಅಂದರೆ ಎತ್ತರವಾಗಿ ಹೋಗಿದ್ರು ಅವರು, ಅಂದರೆ ಅಷ್ಟು ಎತ್ತರವಾದ ಒಂದು ಸ್ಥಾನಕ್ಕೆ ಹೋಗಿದ್ರೂ ಸಹ ಅವರು ಸಾಮಾನ್ಯಳಂತೆ ಎಲ್ಲರ ಜೊತೆ ಒಟ್ಟುಗೂಡಿ ಬದುಕಿ ಬಾಳ್ತಾ ಇದ್ರು, ಎಲ್ಲರೊಂದಿಗೆ ಜೊತೆಗೂಡ್ತಾ ಇದ್ರು. ಸಿರಿ ಬಂದ ಕಾಲದಲ್ಲಿ ತಾನು ನಡೆದು ಬಂದ ಕಷ್ಟದ ದಾರಿಯನ್ನು ಮರೆಯದವರು. ಎಷ್ಟೇ ಶ್ರೀಮಂತಿಗೆ ಬಂದರೂ ಸಹ ತಾನು ಹಿಂದೆ ಕಷ್ಟಪಟ್ಟದನ್ನು, ನಾನು ಎಷ್ಟು ಬಾಲ್ಯದಲ್ಲಿರುವಾಗ ಎಷ್ಟು ಕಷ್ಟಪಟ್ಟಿದ್ದಾರೆ ಎಂಬುದನ್ನು ಅವರು ಮರೆಯಲಿಲ್ಲ. ಶ್ರೀಮಂತಿಗೆ ಬಂದರೂ ಸಹ ಅವರು ಕಾಲಕ್ರಮೇಣ ಏನಾದರೂ ಚಿತ್ರರಂಗದಲ್ಲಿ ಹೊಸ ನಟನೆಗೆ ಅವಕಾಶಗಳು ಬಂದಿತ್ತು, ಅದೇ ರೀತಿ ಅವರು ಶ್ರೀಮಂತಿಕೆಯನ್ನು ಪಡೆದರು. ಆದರೂ ಸಹ ಶ್ರೀಮಂತಿಕೆಯನ್ನು ಹೊಂದಿದ್ರೂ ಸಹ ಅವರು ಹಿಂದೆ ನಡೆದು ಬಂದ ದಾರಿ, ಅಂದರೆ ಅವರು ಬಾಲ್ಯದಲ್ಲಿ ಪಟ್ಟಂತಹ ಏನು ಕಷ್ಟಪಟ್ಟಿದ್ದಾರೆ ಅದನ್ನು ಅವರು ಮರೆಯಲಿಲ್ಲ. ಸಿರಿ ಬಂದ ಕಾಲದಲ್ಲಿ ತಾನು ನಡೆದು ಬಂದ ಕಷ್ಟದ ದಾರಿಯನ್ನು ಮರೆಯದವರು. ದೇವರಲ್ಲಿ ಗಾಢವಾದ ನಂಬಿಕೆಯನ್ನು ಹೊಂದಿದ್ದ ಪಂಡರೀಬಾಯಿ ದುಡಿಮೆಯಲ್ಲಿ ದೇವರನ್ನು ಕಂಡವರು. ದೇವರ ಒಂದು ಭಕ್ತಿಯನ್ನು ಹೊಂದಿದ್ರು. ಹಾಗೆಯೇ ಕಾಯಕವೇ ಕೈಲಾಸ ಎನ್ನುವ ಹಾಗೆ ಕೆಲಸದಲ್ಲಿ ಹೆಚ್ಚು ಕೆಲಸಕ್ಕೆ ಮಹತ್ವವನ್ನು ಕೊಡ್ತಾ ಇದ್ರು. ಕೆಲಸ ಮಾಡಿದರೆ ಮಾತ್ರ ಏನಾಗುವಂಥದ್ದು, ಅಲ್ಲಿ ಶ್ರೀಮಂತಿಗೆ ಇರ್ಬೋದು, ನಮಗೆ ಸಂಪತ್ತನ್ನು ಗಳಿಸಲಿಕ್ಕೆ ಆಗುವಂಥದ್ದು. ಅದೇ ರೀತಿ ಇವರು ಕೆಲಸವನ್ನೇ ದೇವರು ಅಂಥೇಳಿ ತಿಳ್ಕೊಳ್ತಾ ಇದ್ರು. ಅದಕ್ಕೆ ಸರಿಯಾಗಿ ಅವರು ಪ್ರಯತ್ನ ಹಾಗೆ ದುಡಿಮೆ ಎಲ್ಲವನ್ನು ಸಹ ಮಾಡ್ತಾ ಇದ್ರು, ಶ್ರದ್ಧೆಯಿಂದ ಆ ಕೆಲಸವನ್ನು ಮಾಡ್ತಾ ಇದ್ರು. ಆದ್ದರಿಂದಾಗಿ ಅಲ್ಲಿ ಅವರು ಯಶಸ್ವಿಯನ್ನು ಗಳಿಸ್ತಾರೆ. ದುಡಿಮೆಯಲ್ಲಿ ದೇವರನ್ನು ಕಂಡವರು ಸಿನಿಮಾ ಎಂಬ ಕನಸಿನ ಲೋಕದಲ್ಲಿ ನಟಿಸುತ್ತಿದ್ದರು. ಮಾನವೀಯತೆಯನ್ನು ನಂಬಿದ್ದರೆ ಹೊರತು ಅದನ್ನು ಮಾತ್ರ ಅವರು ನಟಿಸಿದವರಲ್ಲ. ಮಾನವೀಯತೆ ಅಂದ್ರೇನು? ಮನುಷ್ಯತ್ವ.
ನಂಬಿಕೆ, ಪ್ರೀತಿ, ಸಹಾಯ, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು, ಪ್ರೀತಿಯನ್ನು ತೋರಿಸುವಂಥದ್ದು, ಕಾಳಜಿಯನ್ನು ತೋರಿಸುವಂಥದ್ದು, ಇದೆಲ್ಲ ಏನು ಮಾನವೀಯತೆ. ಇವರು ಸಹ ಹಾಗೆ ಎಲ್ಲರ ಬಗ್ಗೆಯೂ ಸಹ ಅವರ ಸುತ್ತಮುತ್ತಲಿನ ಜನರ ಬಗ್ಗೆ ಪ್ರೀತಿ, ವಿಶ್ವಾಸ, ಕಾಳಜಿ, ಹಾಗೆ ಸಹಾಯ ಎಲ್ಲವನ್ನು ಸಹ ಮಾಡ್ತಾ ಇದ್ರು. ಅದನ್ನು ಮಾತ್ರ ಅವರು ನಾಟಕವಾಗಿ ಮಾಡ್ತಾ ಇಲ್ಲ, ಅವರ ಒಂದು ಹೃದಯಪೂರ್ವಕವಾಗಿ ಎಲ್ಲರಿಗೂ ಸಹ ಸಹಾಯವನ್ನು ಅವರು ಮಾಡ್ತಾ ಇದ್ರು. ಮಾನವೀಯತೆಯನ್ನು ನಂಬಿದ್ದರೆ ಹೊರತು ಅದನ್ನು ಮಾತ್ರ ಅವರು ನಟಿಸಿದವರಲ್ಲ, ಅದನ್ನು ನಟನೆಯ ಮೂಲಕ ತೋರಿಸಿದವರಲ್ಲ. ಎಲ್ಲರಿಗೂ ಸಹ ಮನುಷ್ಯತ್ವದ ಮೂಲಕ ಸಹಾಯ ಮಾಡ್ತಾ ಇದ್ರು. ಆದ್ದರಿಂದಲೇ ಪಂಡರೀಬಾಯಿ ಎಂದರೆ ಥಟ್ಟನೆ ನೆನಪಾಗುವುದು ಅಂತಃಕರಣ ತುಂಬಿದ ತಾಯಿ ಮುಖ. ತಾಯಿ ಯಾವ ರೀತಿ ಎಲ್ಲರನ್ನು, ತನ್ನ ಮಕ್ಕಳನ್ನು ಪ್ರೀತಿಯಿಂದ ಪೋಷಿಸ್ತಾಳ, ತನಗೆ ಏನೇ ಕಷ್ಟ ಬಂದರೂ ಸಹ ಅದನ್ನು ಲೆಕ್ಕಿಸದೆ ತನ್ನ ಮಕ್ಕಳ ಒಂದು ಪಾಲನೆಯನ್ನು ಮಾಡ್ತಾಳ. ಅದೇ ರೀತಿ ಇಲ್ಲಿ ಇವಳು ಸಹ ಅಂತಃಕರಣ, ಅವಳ ಒಂದು ಹೃದಯಪೂರ್ವಕವಾಗಿ ಎಲ್ಲರಿಗೂ ಸಹ ಏನು ಮಾಡ್ತಿದ್ರು, ಸಹಾಯವನ್ನು ಮಾಡ್ತಾ ಇದ್ರು ಅವರು, ಪಂಡರೀಬಾಯಿ ಅವರು. ಪಂಡರೀಬಾಯಿ 1928 ಸೆಪ್ಟೆಂಬರ್ 18 ಭಟ್ಕಳದಲ್ಲಿ ಜನಿಸಿದರು. ತಂದೆ ರಂಗರಾವ್ ಮತ್ತು ತಾಯಿ ಕಾವೇರಿಬಾಯಿ. ಈ ದಂಪತಿಗಳಿಗೆ 18 ಜನ ಮಕ್ಕಳು. ಇವರು ಪಂಡರೀಬಾಯಿ ಅವರು 1928 ಸೆಪ್ಟೆಂಬರ್ 18 ಭಟ್ಕಳದಲ್ಲಿ ಜನಿಸ್ತಾರೆ. ಇವರ ಜನನ ಯಾವಾಗಾಗ್ತದೆ? 1928 ಹಾಗೆ ಸೆಪ್ಟೆಂಬರ್ 18 ಸೆಪ್ಟೆಂಬರ್ 18 ಅವರ ಜನನವಾಗ್ತದೆ. ಅದೇ ರೀತಿ ಇವರ ತಂದೆ ರಂಗರಾವ್ ಮತ್ತು ತಾಯಿ ಕಾವೇರಿಬಾಯಿ. ತಂದೆ ರಂಗರಾವ್ ಮತ್ತು ತಾಯಿ ಕಾವೇರಿಬಾಯಿ. ಈ ದಂಪತಿಗಳಿಗೆ 18 ಜನ ಮಕ್ಕಳು. 18 ಜನ ಮಕ್ಕಳಿದ್ರು ಇವರಿಗೆ. ಯಾರಿಗೆ? ರಂಗರಾವ್ ಮತ್ತು ಕಾವೇರಿಬಾಯಿ ಅವರಿಗೆ 18 ಜನ ಮಕ್ಕಳಿದ್ರು. ಅವರಲ್ಲಿ ಪಂಡರೀಬಾಯಿಯವರು ಆರನೆಯವರಾಗಿದ್ರು ಇವರು. ಪಂಡರೀಬಾಯಿಯವರ ಮೂಲ ಹೆಸರು ಗೀತಾ. ಮೊದಲಿನ ಅವರು ಹುಟ್ಟಿದ ಕೂಡಲೇ ಅವರಿಗೆ ಏನು ಹೆಸರಿಡ್ತಾರೆ? ಗೀತಾ ಎನ್ನುವಂತಹ ಹೆಸರನ್ನು ಇಡ್ತಾರೆ. ಆನಂತರ ಹೇಗೆ ಅದು ಬದಲಾವಣೆ ಆಯಿತು ಅಂತ ಹೇಳಿ ನೋಡುವ. ಪಂಡರಾಪುರದ ಪಂಡರೀನಾಥನಲ್ಲಿ ಅತೀವ ಶ್ರದ್ಧೆ ಮತ್ತು ಭಕ್ತಿಗಳನ್ನು ಹೊಂದಿದ್ದ ರಂಗರಾವ್ ಗೀತಾ ಎನ್ನುವ ಮಗಳ ಹೆಸರನ್ನು ಪಂಡರೀಬಾಯಿ ಎಂದು ಬದಲಿಸಿದರು. ಇವರಿಗೆ ದೇವರ ಮೇಲೆ ಅತೀವ ಭಕ್ತಿ ಇತ್ತು. ಅಂದರೆ ಪಂಡರಾಪುರದ ಪಂಡರೀನಾಥನಲ್ಲಿ ಅತೀವವಾದ ಒಂದು ಶ್ರದ್ಧೆ ಹಾಗೂ ಭಕ್ತಿ ಇತ್ತು. ಅದಕ್ಕೋಸ್ಕರ ಏನು ಮಾಡ್ತಾರೆ ಅವರು? ಗೀತಾ ಎನ್ನುವಂತಹ ಹೆಸರನ್ನು ಬದಲಾಯಿಸಿ ಅವರು ಪಂಡರೀಬಾಯಿ ಅಂದರೆ ದೇವರ ಒಂದು ಹೆಸರಿಗೆ ಸರಿಯಾದ ತಕ್ಕ ಹೆಸರನ್ನೇ ಇಡ್ತಾರೆ. ಪಂಡರೀಬಾಯಿ ಅಂಥೇಳಿ ಹೆಸರನ್ನು ಇಡ್ತಾರೆ. ಪಂಡರೀಬಾಯಿಯವರ ಬಾಲ್ಯದಲ್ಲಿ ಕಿತ್ತು ತಿನ್ನುವ ಬಡತನವಿತ್ತು. ಮೊದಲೇ ಅವರು ಶ್ರೀಮಂತಿಕೆಯಿಂದ ಬೆಳೆದುಕೊಂಡು ಬಂದವರಲ್ಲ. ಅವರು 18 ಜನ ಮಕ್ಕಳಾದ್ರಿಂದಾಗಿ ಅವರು ಏನಾಗಿದ್ರು? ತುಂಬ ಬಡತನ, ಶ್ರೀಮಂತಿಕೆ ಏನಿರಲಿಲ್ಲ. ಅಂದರೆ ಅವರು ಹೆಚ್ಚಾಗಿ ದೇವರ ಭಕ್ತಿ ಶ್ರದ್ಧೆಗಳಿಂದಲೇ ಹೊಂದಿದ್ರು. ಹಾಗೆ ಅವರು ತುಂಬ ಬಡತನ, ತುಂಬ ಜನ ಮನೆಯಲ್ಲಿ ತುಂಬ ಜನರಿದ್ದರಿಂದಾಗಿ ಅವರು ತುಂಬ ಬಡತನದಲ್ಲಿದ್ದರು. ಪಂಡರೀಬಾಯಿಯವರ ಬಾಲ್ಯದಲ್ಲಿ ಕಿತ್ತು ತಿನ್ನುವ ಬಡತನವಿತ್ತು. ತೊಡಲು ಕೇವಲ 2 ಬಟ್ಟೆ ಇದ್ದವಂತೆ. ಅವರಿಗೆ ಹೆಚ್ಚು ಬಟ್ಟೆಗಳು ಸಹ ಇರಲಿಲ್ಲ, ಕೇವಲ 2 ಬಟ್ಟೆಗಳು ಮಾತ್ರ ಇತ್ತು. ತಂದೆ ಹರಿದಾಸರಾಗಿ ಮತ್ತು ತಾಯಿ ಶಾಲಾ ಶಿಕ್ಷಕಿಯಾಗಿ ದುಡಿದು ಈ ದೊಡ್ಡ ಕುಟುಂಬವನ್ನು ಸಾಕಬೇಕಿತ್ತು. ಅವರು ಹರಿದಾಸರಾಗಿ, ಹಾಗೆಯೇ ಹರಿದಾಸರು ಅಂದರೆ ಹರಿಕಥೆಯನ್ನು ಹೇಳುವಂಥದ್ದು. ಹರಿಕಥೆ ಅಂದರೆ ದೇವರ ಒಂದು ಪದ್ಯ ಮತ್ತು ಗದ್ಯ ರೂಪದಲ್ಲಿ ಪದ್ಯವನ್ನು ಹೇಳಿ ಅದರ ಅರ್ಥವನ್ನು ಗದ್ಯ ರೂಪದಲ್ಲಿ ಹೇಳುವುದಕ್ಕೆ ನಾವು ಹರಿಕಥೆ ಅಂತ ಹೇಳಿ ಕರಿತೇವೆ. ಇವರು ಆ ಹರಿದಾಸರಾಗಿ ಅಲ್ಲಲ್ಲಿ ಆ ಪದ್ಯ ಮತ್ತು ಗದ್ಯ ರೂಪದಲ್ಲಿ ಹೇಳುವಂತಹ ಹರಿಕಥೆಯನ್ನು ಅಲ್ಲಲ್ಲಿ ಹೇಳಿ ಅದರಲ್ಲಿ ಒಂದು ಜೀವನವನ್ನು ಸಾಗಿಸ್ತಾ ಇದ್ರು. ಹಾಗೆ ತಾಯಿ ಶಾಲಾ ಶಿಕ್ಷಕಿಯಾಗಿದ್ರು.
ಶಿಕ್ಷಕಿಯಾಗಿ ದುಡಿದು ಈ ದೊಡ್ಡ ಕುಟುಂಬವನ್ನು ಸಾಕಬೇಕಿತ್ತು. ಆದರೆ ಭಕ್ತಿ, ಶ್ರದ್ಧಾ ಭಕ್ತಿಗಳನ್ನು ಮಾತ್ರ ಈ ಕುಟುಂಬ ಅತ್ಯಂತ ಶಿಸ್ತಿನಿಂದ ಪರಿಪಾಲಿಸುತ್ತಿತ್ತು. ಆದರೆ ಅವರು ಬಹಳ ಶಿಸ್ತಿನಿಂದ ಏನಾಗಿದ್ರು, ಒಂದು ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಬಂದಿದ್ರು. ಅಷ್ಟು ಜನ ಇದ್ದರೂ ಸಹ ಒಂದು ಒಳ್ಳೆಯ ಕುಟುಂಬ ಆಗಿತ್ತು. ಅವರು ತುಂಬ ಶಿಸ್ತಿನಿಂದ ಅವರನ್ನು ಬೆಳೆಸಿದ್ರು, ಇವರನ್ನು ಗೀತಾ ಪಂಡರೀಬಾಯಿ ಅವರನ್ನು. ಚಿಕ್ಕಂದಿನಿಂದಲೇ ಪಂಡರೀಬಾಯಿ ಅವರಿಗೆ ಸಂಗೀತದ ಅಭ್ಯಾಸವಾಗಿತ್ತು. ಹರಿಕತೆ ಮಾಡುವುದನ್ನು ಹಾಗೂ ಕೀರ್ತನೆ ಹಾಡುವುದನ್ನು ಅವರು ಕಲಿತಿದ್ದರು. ಈ ಸಂಗೀತ ಅಂದರೆ ಸಪ್ತಸ್ವರಗಳ ಒಂದು ಇದನ್ನು ಅಭ್ಯಾಸ ಮಾಡುವಂಥದ್ದು. ಹಾಗೆ ಅದರಲ್ಲಿ ಅವರು ಪರಿಣತಿಯನ್ನು ಅದರಲ್ಲಿ ಅವರ ಅಭ್ಯಾಸವಾಗಿತ್ತು. ಹಾಗೆ ಹರಿಕತೆ, ತಂದೆ ಹರಿಕತೆಯನ್ನು ಹೇಳುವುದರಿಂದಾಗಿ ಅದರಲ್ಲಿಯೂ ಸಹ ಆಸಕ್ತಿಯನ್ನು, ಹಾಗೆ ಕೀರ್ತನೆ, ಈ ಸಂಗೀತದ ಬೇರೆ ಬೇರೆ ಹಾಡುಗಳನ್ನು ಹಾಡುವುದರಲ್ಲಿ ಸಹ ಅವರು ಆಸಕ್ತಿಯನ್ನು ಹೊಂದಿದ್ರು. ಹೀಗೆ ಇಂದಿನ ತರಗತಿಯಲ್ಲಿ ನಾವು ಗುಣಸಾಗರಿ ಎನ್ನುವಂತಹ ಅವರ ಪಂಡರೀಬಾಯಿ ಅವರ ಜೀವನವನ್ನು ಸ್ವಲ್ಪ ಭಾಗವನ್ನು ನೋಡಿದೆವು. ಮುಂದಿನ ತರಗತಿಯಲ್ಲಿ ಭೇಟಿಯಾಗುವ. ವಂದನೆಗಳು.